ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಎಲ್ಲರೂ ಹೆಂಗದರಿ? ಎಲ್ಲರೂ ಮಸ್ತ್ ಅನ್ಕೋತೀನಿ ನೋಡ್ರಿ. ಈಗ ಬೆಳಗ್ಗೆ ನೋಡ್ರಿ ಟೈಮ್ ಬಂದು ಎಷ್ಟು 8 ಗಂಟೆ ಆಗೈತೆ. ಮಾರ್ನಿಂಗ್ ಜಲ್ದಿ ಎದ್ದು ಕಸ ಪರಿಸಿ ಎಲ್ಲ ಮುಗಿಸಿ ನೋಡ್ರಿ. ಯಾಕಂದ್ರೆ ನೋಡ್ರಿ ಇವತ್ತು ಏಕಾದಶಿ ಐತಿ. ಆ್ಯಕ್ಚುಲಿ ಈ ಏಕಾದಶಿ ನೋಡ್ರಿ ಭಾಳ ಪ್ರಮುಖವಾದ ನೋಡ್ರಿ. ಯಾಕಂದ್ರೆ ಎಲ್ಲ ಒಂದು ಏಕಾದಶಿ ಮಾಡಿದ್ರೆ 24 ಏಕಾದಶಿಗಳು ಮಾಡ್ದಂಗೆ ಆಗತ್ತೆ. ಭೀಮನ ಏಕಾದಶಿ ಅಂತ ಸ್ಟೋರಿನೇ ಐತೆ ನೋಡೋದು. ಭೀಮ ನನಗೆ ಒಂದು ಶಕ್ತಿ ಕೊಡೋಕೆ, ಏನಾರು ಒಂದು ಇದು ಉಳ್ಕೊಳಕ್ಕೆ, ಒಂದು ಏನಾರು ಇದು ಮಾಡೋಕೆ ಉಪವಾಸ ಮಾಡೋದು ಆಗಂಗಿಲ್ಲ. ಯಾಕಂದ್ರೆ ನಮ್ದು ಹೊಟ್ಟೆ ಒಳಗೆ ಬಕ್ಕನ ಇದು ಮಾಡ್ತಿರ್ತಾನೆ. ಹಂಗಾಗಿ ಉಪವಾಸ ಮಾಡೋದಾಗಲ್ಲ. ಇಷ್ಟು ಉಪವಾಸ ಮಾಡಲ್ಲ, ಒಂದೇ ಒಂದು ಉಪವಾಸ ಮಾಡ್ತೀನಿ. ಯಾವ್ದಾರು ಒಂದು ಶ್ರೇಷ್ಠವಾದ ಉಪವಾಸ ಹೇಳ್ರಿ ಅಂತ ಭೀಮ ಹೋಗಿ ಕೇಳಿದಾಗ ವಿಷ್ಣುನ ಹತ್ರ, ವಿಷ್ಣು ಹೇಳಿದ್ದು ಇವತ್ತು ಶುಕ್ಲ ಪಕ್ಷ ಒಳಗೆ ಇವತ್ತಿನ ದಿನ ಏನಿರ್ತದೆ 28ನೇ ತಾರೀಕಿಗೆ ಅದೊಂದು ಉಪವಾಸ ಮಾಡೋ, ನಿಂಗೆ ಎಲ್ಲ ಉಪವಾಸಗಳು ಮಾಡ್ದಂಗೆ ಆಗತ್ತೆ ಅಂತ ಹೇಳಿದ್ರೆ ಅದಕ್ಕೆ ಹಂಗೆ ಭೀಮನ ಏಕಾದಶಿ ಅಂತಾರೆ. ಇದಕ್ಕೆ ಹಂಗೆ ಮಾತಾಡೋಕ್ಕಾಗಲ್ಲ ನೋಡ್ರಿ. ಯಾಕಂದ್ರೆ ನಿನ್ನೆ ಸಾಯಂಕಾಲ 24ನೇ ತಾರೀಕಿಗೆ ಸಾಯಂಕಾಲ 6 ಗಂಟೆಲಿಂದನೇ 6:12ಕ್ಕೆ ಸ್ಟಾರ್ಟ್ ಆಗುತ್ತಿದ್ದು ಉಪವಾಸ. ಆವಾಗಿಂದನೇ ನೀರು ಕುಡಿದು ಬಿಡ್ಬೇಕು ನೋಡಿ. ನಿರ್ಜಲ ಉಪವಾಸ ಅಂತೇಳಿ ಐತಿದ್ದು, ನಿರ್ಜಲ ಏಕಾದಶಿ ಅಂತೇಳಿ. ನಿನ್ನೆ 6:12ಕ್ಕೆ ನಾನು ನೀರು ಕುಡಿದ್ಬಿಟ್ಟಿನಿ. ಇವತ್ತು ಬೆಳಗ್ಗೆ ಬಂದು 8 ಆಗೈತಿ. ಇಲ್ಲಿ ತನಕ ಒಂದು ಹನಿ ಒಂದು ತೊಟ್ಟು ನೀರು ಕುಡ್ದಿಲ್ಲ ನೋಡ್ರಿ. ಇನ್ನು ಇವತ್ತು ಸಾಯಂಕಾಲ 8 ಗಂಟೆಗೆ ಮುಕ್ತಾಯ ಹಾಕದ. ಬಟ್ ನಾಳೆ ಬೆಳಗ್ಗೆ ಉಪವಾಸ ಬಿಡ್ಬೇಕಂತ ನೋಡು. ಮುಂದೆ ಅದು ವಿಷ್ಣು ದೇವ್ರ ಶಕ್ತಿ ನಂಗೆ ಕೊಡಲಿ, ಅದು ನನಗೆ ಇದು ಆಗಲಿ ಅಂತೇಳಿ ಎಲ್ಲ ಏನೋ ಬಿಡ್ಕೊಂಡ್ರೂ ಸಹ ಎಲ್ಲ ಆಗತ್ತಂತೆ. ಹಾಗಾಗಿ ಮಾಡಿ ನಾನು ಎಲ್ಲ ಒಳ್ಳೇದಾಗಲಿ ಅಂತೇಳಿ ನಿನ್ನೆ ಸಾಯಂಕಾಲ ಬಿಟ್ಟಿನಿ. ಇವತ್ತಂದ್ರೆ ನಾಳೆ, ಇವತ್ತಂತೂ ಲೀವ್ ಐತೆ ನೋಡಿ ಡ್ಯೂಟಿ. ಹಾಗಾಗಿ ನಡೀತೈತಿ. ಡ್ಯೂಟಿ ಮ್ಯಾಗ ಇರಂಗಿಲ್ಲ, ಹಾಗಾಗಿ ಏನು ಉಪವಾಸ ಮಾಡಿದ್ರು ಅಂತೇಳಿ ಇವತ್ತು ಫುಲ್ ಡೇ ನೀರು ಕೊಡ್ಲಾರ ಉಪವಾಸ ಮಾಡ್ಬೇಕಂತ ಮಾಡಿ. ನಿನ್ನೆ ಸಾಯಂಕಾಲ ಅಂದರೆ 6 ಗಂಟೆಲಿಂದ ನಾಳೆ ಬೆಳಗ್ಗೆ ತನಕನೂ ಒಂದು ನೀರು ಕೊಡ್ಲಾರ ಉಪವಾಸ ಮಾಡ್ತೀನಿ. ದೇವ್ರ ಶಕ್ತಿ ಕೊಡ್ಲದು ಬಿಡ್ಕೋತೀನಿ. ಬರೀ ದೇವ್ರ ಪೂಜೆ ಮಾಡ್ಕೊಳ್ಳೋ. ಮತ್ತು ಇವತ್ತು ದಿನ ಹೆಂಗೆಲ್ಲ ಹೋಗುತ್ತೆ ಎಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತೀನಿ ಅಂತ. ಹಾಗೆ ಇನ್ನೊಂದೇ ನೋಡಿರಿ, ಈ ಹಳದಿ ಕಲರ್ ಡ್ರೆಸ್ ಹಾಕೋಬೇಕತ್ತು ಇವತ್ತು. ಹಳದಿ ಬಟ್ಟೆ ಅಟ್ಲೀಸ್ಟ್ ಒಂದು ಖರ್ಚಿಪರ ಹಳದಿನ ಮಾತ್ರ ಇಟ್ಕೋಬೇಕತ್ತ ಉಪವಾಸ ಮಾಡಿ. ಆಮೇಲೆ ವಿಷ್ಣು ದೇವರಿಗೆ ಆರಾಧನೆ ಮಾಡಬೇಕು. ಓಂ ನಮೋ ಭಗವತಾಯ ನಮಃ ವಿಷ್ಣುದು ಸ್ಮರಿಸಿ ಇವತ್ತಿನ ದಿನ ಏನೈತಿ ಜಾಸ್ತಿ ಏನೈತಿ ಒಂದು. ಆಮೇಲೆ ನೀರು ದಾನ ಮಾಡ್ಬೇಕಂತ ಹೇಳಿ ಐತಿ ಅದ್ರೊಳಗೆ. ನೀರು ಏನೈತಿ ಯಾರಿಗಾರು ನೀರು ಇಷ್ಟು ದಾನ ಮಾಡ್ಬೇಕಂತ ವಿಷ್ಣು ದೇವ್ರಿಗೆ ಹೋಗ್ಬೇಕು. ಹಳದಿ ಹೂವು ಏರಿಸ್ಬೇಕು ದೇವ್ರಿಗೆ. ಇವತ್ತು ಇಷ್ಟೆಲ್ಲ ಆಯ್ತು ನಾವು ಬರೀ ಪೂಜೆ ಮಾಡೋ. ಮತ್ತು ಹಾಗೆ ಏನೆಲ್ಲ ಆಗುತ್ತೆಲ್ಲ ಕಂಟಿನ್ಯೂ ಆಗಿ ಶೇರ್ ಮಾಡ್ಕೋತಂತ. ನನ್ನ ಜೊತೆ ಇವತ್ತು ನಮ್ಮ ಮನೆಯವರು ಉಪವಾಸ ಮಾಡ್ಯ ನೋಡ್ರಿ. ಅವ್ರಿಗೆ ಎಷ್ಟಾಗತ್ತೆ ಅಷ್ಟು ಟ್ರೈ ಮಾಡತ್ತೀವಿ. ನಾನು ಫುಲ್ ಮಾಡ್ತೀನಿ. ಅಟ್ಲೀಸ್ಟ್ ಅವ್ರಿಗೆ ಅಂದ್ರೆ ಯಾರು ಬರಲಿಲ್ಲ ಅಂದ್ರೆ ಆಗನ್ನಕ್ಕೇನ್ರಿ ಹುಷಾರಿಲ್ದವರು, ಆಮೇಲೆ ಪ್ರೆಗ್ನೆಂಟ್ ಇರೋ ಅಂತೂ ಮಾಡೋಂಗಿಲ್ಲ. ಏಜ್ ಆದವರು ಇದ್ದರು, ಮತ್ತು ಏನಾರ BP ಶುಗರ್ ಇದ್ದರು ಅಂದ್ರೆ ಹಂಗೆ ಆಗಲಿಲ್ಲ ಅಂದರೆ ಅಟ್ಲೀಸ್ಟ್ ಅವ್ರು ಹಾಲು ಹಣ್ಣು ಸಾಬೂನಲ್ಲಿ ತೊಗೊಂಡು ಉಪವಾಸ ಮಾಡ್ಬೋದು ಇವತ್ತು. ಆದ್ರೆ ಅಷ್ಟು ಒಳ್ಳೆ ದಿನ ಆಯ್ತು ನೋಡ್ರಿ. ನಾವು ಏನೇನೆಲ್ಲ ಅನ್ಕೋತೀವಿ ಎಲ್ಲನೂ ಆಗತ್ತ. ಅಷ್ಟು ಒಳ್ಳೆಯದು ಐತಿ. ಯಾಕಂದ್ರೆ ಗೊತ್ತಿಲ್ಲ, ಒಂದು ಮಾಡಿದ್ರೆ 24 ಏಕಾದಶಿ ಮಾಡ್ದಂಗೆ ಆಗತ್ತ. ಅದಕ್ಕೆ ಅವ್ರು ಎಷ್ಟಾಗತ್ತೆ ಅಷ್ಟು ಮಾಡಿ ರಾತ್ರಿ ಬೇಕಂದ್ರೆ ನೀವು ಊಟ ಮಾಡಂತ ಹೇಳಿ ಅವರಿಗೆ ಬರೀ ಪೂಜೆ ಮಾಡ್ಕೊಂಡು ಮತ್ತೆ ಪಟ್ಟ ಚಿನ್ನೂ ಸ್ಕೂಲಿಗೆ ಹೋಗ್ಯಾನ. ಇವತ್ತು ಮಂತ್ಲಿ ಡೇ ಆಫ್ ನೋಡ್ರಿ. ಇವತ್ತು 2 ಇರ್ತಿದ್ದು, ಬಟ್ ಇವತ್ತು ಆಲ್ರೆಡಿ ಎಲ್ಲರೂ ತೊಗೊಂಡ್ರೆ ನಾಳೆ ಇದು ಐತೆ ನೋಡ್ರಿ, ಎಲ್ಲ ಬೈತ್ಲ. ಹಂಗಾಗಿ ಎಲ್ಲರೂ ತೊಗೊಂಡ್ಬಿಟ್ಟಾರೆ ಹಬ್ಬಕ್ಕೆ. ಅದಕ್ಕೆ ಇವತ್ತು ಒಂದೇ ದಿವಸ ತೊಗೊಳ್ಳಿ ನಾನು ಸೂಟಿ ಬರೀ ಹೋಗ್ಬಂದು. ದೇವ್ರ ಪೂಜೆ ಮುಗಿಸಿದೆ ನೋಡ್ರಿ. ಮುಗಿಸಿ ಮೇಲೆ ತುಳಸಿ ಹಾರ ಹಾಕ್ಬೇಕು ನೋಡ್ರಿ. ಇದು ಚಲೋ ಅಂತ ವಿಷ್ಣುಗೆ, ಆಮೇಲೆ ರಾಘವೇಂದ್ರಗೆ. ಇವತ್ತು ಗುರುವಾರನೂ ಆಯ್ತು ನೋಡ್ರಿ. ಇನ್ನೊಂದು ಶ್ರೇಷ್ಠವಾದ ದಿನ ಅಂದ್ರೆ ಗುರುವಾರ ಇದ್ದ ದಿವಸನೇ ಏಕಾದಶಿ ಇತ್ತಲ್ಲ ಭಾಳ ಒಳ್ಳೆಯ ದಿನ ಅಂತ ನೋಡ್ರಿ. ಈ ಥರ ವಿಷ್ಣುಗೆ ಆಮೇಲೆ ಇದಕ್ಕೆ ಹಾರ ಮಾಡೀನಿ. ಈ ಥರ ಮಾಡಿ ಹಾಕಿ ನೋಡ್ರಿ. ಈಗ ಹಳದಿ ಕಲರ್ದು ಹೂವು ಏರ್ಸಿದ್ರು ಚಲೋ ಅಂತ ಹೇಳೋದಲ್ಲ. ಹಾಗಾಗಿ ಹಳದಿ ಹೂವು ಸಿಕ್ಕು ಒಳ್ಳೇದಾಯ್ತು. ಹೂವನೂ ಹಾಕಿದೆ. ಹಾಗೆ ಇದಿಷ್ಟು ತುಳಸಿ ಇಟ್ಟು ಏರ್ಸಂಬರಿ ಕಟ್ಬಿಟ್ಟು. ಇದು ನೋಡ್ರಿ, ದೇವ್ರ ಆರಾಧನೆ ಮಾಡಿದೆ. ಎಷ್ಟು ತನಕ ಬೆಲ್ಲ ನೈವೇದ್ಯ ಹಿಡಿದೆ. ಆಮೇಲೆ 5 ಏಲಕ್ಕಿ ಇಡ್ಬೇಕಂತ ನೋಡ್ರಿ. ಲಕ್ಷ್ಮಿ ಹತ್ರ ಇಟ್ಟು ಅವ್ನು ನಾವು ಪರ್ಸೊಳಗೆ ಇಟ್ಕೊಂಡ್ರೆ ಚಲೋ ಅಂತ. ಹಾಗಾಗಿ ಅದಿಷ್ಟು ಇಟ್ಟೆ. ಮತ್ತು ಇಷ್ಟು ತನಕ ನೋಡ್ರಿ ಇವಿಷ್ಟು ಬರ್ದೀನಿ. ಓಂ ನಮೋ ಭಗವತಿ ವಾಸುದೇವಾಯ ಅಂತ ಒಂದು 51 ಸಲ ಬರ್ದೀನಿ ನೋಡ್ರಿ. ಓಂ ನಮೋ ಭಗವತಿ ವಾಸುದೇವಾಯ ಅಂಥೇಳಿ. ನೀರು ಕುಡ್ಲಾರಕ್ಕೆ ವಾಯ್ಸ್ ನೋಡ್ರಿ ಫುಲ್ ಇದಾಗತ್ತೈತಿ. ಯಾಕಂದ್ರೆ ಈಗ ಆಲ್ಮೋಸ್ಟ್ ಒಂದು 15 ಅವರ್ಸ್ ಆಯ್ತು ನೋಡ್ರಿ. 15 ತಾಸು ಆಯ್ತು ನೀರು ಕುಡ್ಲಾರೆ. ನೋಡಿ ಇಷ್ಟು ಬರ್ತೀನಿ. ಬರ್ರಿ ಈಗ ಬಾಂಡೆ ತಿಕ್ಕೊಂಬಂದಿನಿ. ಹೋಗಿ ಬಟ್ಟೆ ಒಂದು ಮಾಡ್ಕೊಂಬರ್ಬೇಕು. ದಿವ್ಯಾ ಕಾಲೇಜ್ಗೆ ಹೋಗ್ಯಾಳ. ಸೀಸನ್ ನೋಡ್ರಲ್ಲ ಹೆಂಗೆ ಕೂತ. ನಾ ವಿಷ್ಣು ಗುಡಿಗೆ ಇಟ್ಟು ಹೋಗೋದೈತೆ ನೋಡ್ರಿ. ಹೋಗ್ಬೇಕು ಅಂದ್ಕೊಂಡೀನಿ. ಬರೀ ಬಟ್ಟೆ ಅದಾವ ತೊಗೊಂಬರ್ತೀನಿ ಹೋಗಿ.
An hour later. ಇಷ್ಟು ತನ ನೋಡ್ರಿ ಹೋಗಿ ಬಟ್ಟೆ ತೊಳ್ಕೊಂಬಂದು ಮತ್ತೊಂದಿಷ್ಟು ಕ್ಲೀನ್ ಆಯ್ತು ಎಲ್ಲ ಬಟ್ಟೆ ಅದು ಯಾಕಂದ್ರೆ ಇವತ್ತು ಲೀವ್ ಐತಲ್ಲ ಬಟ್ಟೆ ಗಿಟ್ಟಿ ಮಡ್ಚಿಡಿದ್ದು ನೋಡ್ರಿ ಎಲ್ಲ ಮಡ್ಚಿಟ್ಟಿನಿ ಸ್ವಲ್ಪ ರಿಲೇಟಿವ್ಸ್ ಮುಂದೆ ಅಲ್ಲಿ ಹೋಗಿ ಮಾತಾಡ್ಸ್ಕೊಂಬತ್ತು ನೋಡ್ರಿ ಚಿನ್ನು ಬರೋ ಟೈಮ್ ಆಗೈತಿ ಈಗ ಆಲ್ರೆಡಿ ಎಷ್ಟು 1 ಗಂಟೆ ಆಗ್ಬತ್ತು ಬಂದಂದ್ರೆ ಸ್ಟಾರ್ಟ್ ಆಗತ್ತೆ ನೋಡ್ರಿ ಮನೆ ಎಲ್ಲ ಎಷ್ಟು ಬಿಕೋ ಅನ್ನತೈತಿ ಬಂದ್ರೆ ಫುಲ್ ಕಲಿಬಿಲಿ ಸ್ಟಾರ್ಟ್ ಆಗತ್ತೆ ನೋಡ್ರಿ ಅವ್ಗೆ ಹೋಮ್ವರ್ಕ್ ಮಾಡಿಸೋದು ಊಟ ಮಾಡಿಸೋದು ಅದ್ರಾಗೆ ಟೈಮ್ ಆಗುತ್ತೆ ಬರೀ ಹೋಗಿ ಅವ್ನು ಹೊರಗೆ ಒಬ್ಬರು ಮತ್ತೆ ಚಿನ್ನು ಬಂದ ನೋಡ್ರಿ ಸ್ಕೂಲಿಂದ ಹೋಗ್ಬಂದೆ ಅಪ್ಪ ಸ್ಕೂಲಿಗೆ ಬ್ಯಾಗ್ ಎತ್ತು ಫ್ರೆಶಪ್ ಆಗಿ ಹ್ಯಾಂಡ್ ವಾಶ್ ಮಾಡಿ ಹೋಗು ಚಿನ್ನ ಊಟ ಮಾಡಕತ್ತ ನೋಡ್ರಿ ಬಂದ ತಕ್ಷಣ ಊಟ ಮಾಡಕತ್ರ ಟಿ ವಿ ಬೇಕು ನೋಡ್ರಿ ಅವ್ನು ಫಿಕ್ಸ್ ಟಿ ವಿ ಇಲ್ಲಾರೆ ಊಟನೇ ಹೋಗಂಗಿಲ್ಲ ಅವನಿಗೆ ಹೌದಿಲ್ಲ ಟಿ ವಿ ಇರ್ಲಿಕ್ಕೆ ಊಟ ಹೋಗಲ್ಲನ ನೋಡ್ರಿ ಪಪ್ಪ ಮೆಕ್ಕೆ ತನಿ ಕೊಡ್ಸನತ್ತ ಮೆಕ್ಕೆ ತನಿ ತಿನ್ಕೋತಿ ಈ ಕಡೆ ಊಟಕ್ಕೆ ಹಚ್ಕೊಟ್ಟಿನಿ ಈ ಕಡೆ ಊಟ ಮಾಡತ್ತ ನೋಡ್ರಿ ಟೈಮ್ ಎಷ್ಟು 2 ಗಂಟೆ ಆಯ್ತು ನೋಡ್ರಿ ದಿನ ಇಷ್ಟು 2 ಗಂಟೆ ಆಗಾನ ಡ್ಯೂಟಿ ಟೈಮ್ ಆಕೈತಿ ಕುಟುಂಬ ಇದು ಹಾಕಿತ್ತು ಇವತ್ತು ಡ್ಯೂಟಿ ಲೀವ್ ಐತಿ ಹಂಗಾಗಿ ಆರಾಮ್ ಕೂತಿ ನೋಡ್ರಿ ಅಂತ ನಮ್ಮ ಮನೆಯವರು ಬಂದು ನೋಡ್ರಿ ಮಧ್ಯಾಹ್ನ ಟೈಮ್ ಬಂದು 2:30 ಅವಾಗೇ ಬಂದಾರ ಚಿನ್ನಗಷ್ಟು ಊಟ ಮಾಡಿಸಿದ್ದೀವಿ ಆಮೇಲೆ ಅವರು ಇಷ್ಟೊತ್ತನ ರೆಸ್ಟ್ ಮಾಡೋದು ಅವರು ಉಪವಾಸ ಮಾಡಿದ್ರು ನೋಡ್ರಿ ಇವತ್ತು ಹಂಗಾಗಿ ಇಬ್ರು ಕೂಡಿ ವಿಷ್ಣು ದೇವ್ರ ಗುಡಿಗೆ ಹೋಗಿ ಆಮೇಲೆ ನೀರು ಹಂಚ್ಬೇಕತ್ತ ನೋಡ್ರಿ ಹಂಚ್ಬೇಕಂದ್ರೆ ನೀರಿನ ದಾನ ಮಾಡ್ಬೇಕತ್ತ ಹಂಗಾಗಿ ಹೊರಗೆ ಹೋಗಿ ಒಂದಿಷ್ಟು ನೀರು ತೊಗೊಂಡು ಸ್ವಲ್ಪ ದಾನ ಮಾಡಿ ವಿಷ್ಣು ದೇವ್ರಿಗೆ ಹೋಗಿ ನಮಸ್ಕಾರ ಮಾಡ್ಕೊಂಡು ಯೆಲ್ಲೋ ಕಲರ್ ಹಾಕೋಬೇಕಲ್ಲ ಹಂಗಾಗಿ ಯೆಲ್ಲೋ ಕಲರ್ ಹಾಕ್ಕೊಂಡು ಹೊಂಟಿವಿ ನೋಡ್ರಿ ವಿಷ್ಣು ದೇವ್ರಿಗೆ ಚಿನ್ನು ನಾನು ಅವ್ರ ಪಪ್ಪ ಕೂಡ ಹೊಂಟಿವಿ ಬರೀ ನಿಮಗೂ ದರ್ಶನ ಮಾಡಿಸ್ನಂತ ವಿಷ್ಣು ದೇವ್ರದ್ದು ಹೊರಗೆ ನೋಡ್ರಿ ಫುಲ್ ಮಾಡಾಗ್ಬಿಟ್ಟೈತಿ ಹೊಂಟೆ ನೋಡ್ರಿ ಗುಡಿ ಈಗ ಸೂಪರ್ ಮಾರ್ಕೆಟಿಗೆ ಹೋಗಿ ಬಿಸ್ಲರಿ ವಾಟರ್ ತೊಗೊಂಡ್ವಿ ನೋಡ್ರಿ ಅಷ್ಟೇ ತೊಗೊಂಡು ಕೊಡ್ತೀವಿ ಅದ್ರಾಗ ಈವ್ನಿಂಗ್ ಆಯ್ತು ನೋಡ್ರಿ ಈಗ ಯಾರು ಕುಡಿದ್ರು ಫುಲ್ ಮಾಡಬಿಟ್ಟು ಪೂರ ನೋಡಿ ಹೆಂಗೈತಿ ಮಳೆ ಬರಂಗಾಗೈತಿ ಸುಮ್ಮಿಷ್ಟು ದೀಪ ಅಷ್ಟು ಹಚ್ಚಿ ಇದು ಮಾಡಿ ಬಂದ್ರೆ ಆಯ್ತು ಹೊಂಟಿವಿ ಮಾರ್ಕೆಟಿಗೆ ಬಂದು ನೋಡ್ರಿ ಹೂ ತೊಗೊಂಡು ಹೋಗ್ಬೇಕತ್ತ ಹೂವು ತೊಗೊಂಬಂದೆ ನೀರು ಹಂಚ್ಬೇಕತ್ತ ನೋಡ್ರಿ ನೀರು ದಾನ ಮಾಡ್ಬೇಕತ್ತ ಹಂಗಾಗಿ ಒಂದು 6 ಬಾಟ್ಲಿ ತಂದಿದ್ದೇವೆ ಬಿಸ್ಲರಿ ಬಾಟ್ಲ್ ಇಲ್ಲೊಬ್ರು ಅಜ್ಜಾರು ನಿಂತಾರೆ ನೋಡ್ರಿ ಯಾಕಂದ್ರೆ ಈ ಥರ ಇದ್ದವ್ರಿಗೆ ಕೊಟ್ಟರೆ ಒಂದು ಸ್ವಲ್ಪ ಅವ್ರಿಗೆ ಯೂಸರ್ ಆಗತ್ತೆ ಅಂತೇಳಿ ನೋಡಿ ಹುಡ್ಕಾಡ್ ಕೊಡ್ಬೇಕಂತೇಳಿ ಕೊಡಾಕತ್ತೆ ನೋಡ್ರಲ್ಲ ಅಜ್ಜಾರಿಗೆ ಒಂದಿಷ್ಟು ಆ ಕಡೆ ಈ ಕಡೆ ನೋಡ್ದೆನ ಅಲ್ಲೆಲ್ಲ ನೀರು ಯಾರ ಹತ್ರ ನೀರು ಇರಂಗಿಲ್ಲ ಯಾರಿಗೆ ಯೂಸ್ ಇರ್ತೈತಿಲ್ಲ ಅವ್ರಿಗೆ ಕೊಟ್ರಾಯ್ತು ಅಂತ ಅಲ್ಲಿ ಕೊಟ್ಟು ಈ ಕಡೆ ಗುಡಿ ಕಡೆ ಬಂದು ನೋಡ್ರಿ ಫುಲ್ ರೋಡ್ ಮಾಡಾಕತ್ತಾರ ನೋಡ್ರಿ ಹೆಂಗಾಗೈತೆ ರೋಡ್ ಅದಕ್ಕೆ ಅಲ್ಲೇ ಗಾಡಿ ಸ್ಟಾಪ್ ಮಾಡಿಬಿಟ್ಟು ಇಲ್ಲೇ ಬಂದು ನೋಡ್ರಿ ಇದೆ ನೋಡ್ರಿ ವಿಷ್ಣು ಗುಡಿ ವೆಂಕಟೇಶ್ವರನ ಗುಡಿ ಬರೀ ಹೋಗೋ ದರ್ಶನ ತೊಗೊಂಡು ಬಂದು ನೋಡ್ರಿ ವಿಷ್ಣು ದೇವ್ರದ್ದು ಇದು ವೆಂಕಟರಮಣದ ದರ್ಶನ ತೊಗೊಂಡು ಹೊರ ಬಂದ್ವಿ ಅವ್ರು ಹೇಳಿದ್ರು ಪೂಜಾರಿಗಳು ನಿನ್ನೆ ರಾತ್ರಿ ಅಂದ್ರೆ ಸಾಯಂಕಾಲ 6ರಿಂದ ಸ್ಟಾರ್ಟ್ ಆಗಿದ್ದು ನಾಳೆ ಬೆಳಗ್ಗೆ ತನಕನೂ ಉಪವಾಸ ಮಾಡ್ಬೇಕಂತ ಹೇಳಿದ್ರು ನೋಡ್ರಿ ಆ ದೇವ್ರ ಶಕ್ತಿ ಕೊಡಲಿ ಅಷ್ಟೇ ಮಾಡ್ಬೇಕಂತ ಹೇಳಿ ದರ್ಶನ ತೊಗೊಂಡು ಅಲ್ಲೊಬ್ರಿಗೆ ಕೊಟ್ಟಿದ್ದೀವಿ ನೋಡ್ರಿ ನೀರು ಏನೋ ಇಷ್ಟು ನೀರಿನ ಬಾಟಲ್ ಅದಾವು ಇವೊಂದಿಷ್ಟು ಜನಕ್ಕೆ ದಾನ ಮಾಡಿ ಆ್ಯಕ್ಚುಲಿ ನೋಡ್ರಿ ನೀರು ಇಲ್ಲದವ್ರಿಗೆ ನೀರಿನಿಂದ ಕಾಯ್ತಾ ಇರೋರಿಗೆ ಮತ್ತು ಇದ್ದವ್ರಿಗೆ ನೋಡಿ ಹುಡ್ಕ್ಯಾಡಿ ಕೊಡ್ಬೇಕಂತೇಳಿ ನೋಡಾಕತ್ತೀವಿ ಮಳೆ ಒಂದು ಬರಾಕತ್ತೈತಿ ಸಿದ್ದೇಶ್ವರ ಗುಡಿ ಮುಂದೆ ಒಬ್ರು ಕೂತಿದ್ರು ನೋಡ್ರಿ ಅವ್ರಿಗೂ ಕೊಟ್ವಿ ನೆಕ್ಸ್ಟ್ ಇಲ್ಲಿ ನೋಡಾಕತ್ತೀವಿ ಮಳೆ ಒಂದು ಬರಾಕತ್ತೈತೆ ನೋಡ್ರಿ ಹಾಗೆ ಅದಕ್ಕೆ ಹುಡ್ಕ್ಯಾಡಕತ್ತೀವಿ ಯಾರಿಗೆ ಕೊಡ್ಬೇಕಂತೇಳಿ ಎಲ್ಲರ ಇವು ವ್ಯಾಪಾರಸ್ಥರಿಗೆ ಕೊಟ್ಟರು ಬರ್ತೈತೆ ನೋಡ್ರಿ ಯಾರು ವ್ಯಾಪಾರ ಮಾಡ್ತೈತಲ್ಲ ಅವ್ರಿಗೆ ನೀರಡಿಕೆ ಅದವ್ರಿಗೂ ಹೋಗಿ ಕೊಟ್ರಾಯ್ತು ಅಂಥೇಳಿ ಆ ಕಡೆ ನೋಡಾಕತ್ತೀವಿ ಇದು ವಿಡಿಯೋ ನೋಡ್ರಿ ಆ್ಯಕ್ಚುಲಿ ಚಿನ್ನು ಮಾಡ್ಯಾನ ವಿಡಿಯೋ ಎಲ್ಲ ಆಗಳೇ ಹೋಗಿದ್ದು ನಾವು ವಿಡಿಯೋ ಮಾಡಿದ್ರು ಚಿನ್ನುನೇ ಮಾಡ್ಯಾನ ಹಾಗಾಗಿ ಅದಕ್ಕೆ ಇಷ್ಟು ಶೇಕ್ ಮಾಡ್ಯಾನ ನೋಡ್ರಿ ಕೈಯಾಗ ಗಾಡಿ ಮೇಲೆ ಹಿಡ್ಕೊಂಡು ವಿಡಿಯೋ ಮಾಡ್ಕೊಂಡು ಕೂತಾನೋ ಅದಕ್ಕೆ ಫುಲ್ ಶೇಕ್ ಆಗೈತಿ ಬರೀ ಈಗ ನೋಡು ಮತ್ತು ಯಾರಿಗಾರು ನೋಡು ಮತ್ತು ಇಲ್ಲಿ ಭಿಕ್ಷುಕರಿಗೆ ಆಲ್ಮೋಸ್ಟ್ ಅವ್ರ ಕಡೆ ಎಲ್ಲ ನೀರು ಇರ್ತಾವೆ ನೋಡ್ರಿ ತೊಗೊಂಡು ಕೂತಿದ್ರು ಅದಕ್ಕೆ ನೀರು ಯಾರಿಗೆ ಇರಂಗಿಲ್ಲ ಅವ್ರಿಗೆ ಕೊಡ್ಬೇಕಂತೇಳಿ ಇಲ್ಲಿ ಬಂದು ಕೊಡಾಕತ್ತೀವಿ ನೋಡ್ರಿ ಇಲ್ಲಿ ಮೆಕ್ಕೆತನಿ ಮಾರೋರಿಗೆ ಇಷ್ಟು ಕೊಡಾಕತ್ತೀವಿ ಅವ್ರ ಹತ್ರ ನೀರು ಇದ್ದಿದ್ದಿಲ್ಲ ಅದಕ್ಕೆ ಒಂದಿಬ್ಬರು ಕಡೆ ಹೋಗಿ ಅವರು ಊಟ ಮಾಡಾಕತ್ತಿದ್ರು ನೋಡ್ರಿ ಒಬ್ಬರು ಅದಕ್ಕೆ ಅವ್ರಿಗೆ ಇಷ್ಟು ನೀರು ಅವಶ್ಯಕತೆ ಐತೆ ಅಂತೇಳಿ ಅವ್ರಿಗೆ ಇಷ್ಟು ಕೊಟ್ಟೆ ಒಂದು ಕೊಟ್ಟು ಇನ್ನೊಂದು 2 ಬಾಟ್ಲಿ ಇದೆ ನೋಡ್ರಿ ಇನ್ನೊಂದು 2 ಬಾಟ್ಲಿ ಆ ಕಡೆ ನೋಡಿ ಕೊಟ್ಬಿಟ್ರೆ ಆಯ್ತು ಅಂತೇಳಿ ಬರೀ ಹೋಗಮ್ಮ ಯಾರಿಗೆ ಕೊಡಮ್ಮ ಅಂತೇಳಿ
ನೆಕ್ಸ್ಟ್ ಇಲ್ಲೊಬ್ರು ಸೆಕ್ಯೂರಿಟಿ ಗಾರ್ಡ್ ಇದ್ದು ನೋಡ್ರಿ, ಅವ್ರಿಗೆ ಇಷ್ಟು ಕೊಟ್ವಿ. ಅವ್ರಿಗೊಂದು ಬಾಟ್ಲ್ ಕೊಡ್ರಿ. ಆಲ್ಮೋಸ್ಟ್ ಎಲ್ಲರೂ ನೀರು ತೊಗೊಳಕ್ಕೆ ಹೆದರ್ತಾರೆ ನೋಡ್ರಿ, ಯಾಕೆ ಕೊಡಕತ್ತಾರ ಅಂಥೇಳಿ. ಈಗಿಂದ ಇದನ್ನೇ ಹಂಗೈತೆ ನೋಡ್ರಿ ಕಾಲ್ಮನ. ನಾ ತಿಳಿಸಿ ಹೇಳಿದ್ಮೇಲೆ ತೊಗೊಂಡ್ರು. ಅದ್ರ ನೆಕ್ಸ್ಟ್ ಇಲ್ಲೊಂದು ಆ್ಯಕ್ಸಿಡೆಂಟ್ ಆಗಿತ್ತು ನೋಡಿರಿ. ಆ್ಯಕ್ಸಿಡೆಂಟ್ ಅಂದರೆ ಜಸ್ಟ್ ಒಂದು 2 ಕಾರ್ ನಡ್ಬರ್ಕ ಒಂದು ಬೈಕ್ ಫುಲ್ ಸಿಕ್ಕಾಕೊಂಡ್ಬಿಟ್ಟಿತ್ತು ನೋಡಿರಿ. ಹುಡುಗ ಹೆಂಗೆ ಸಿಕ್ಕಾಕೊಳನ ನೋಡಿರಿ. ಒಮ್ಮೆ ಸಡನ್ನಾಗಿ ಕಾರ್ 2 ಕಡೆ ಕಾರ್ ಅದಾವು. ನಡ್ಬರ್ಕ ಏನೈತಿ ಒಂದು ಹುಡುಗ ಅದಾನ, ಫುಲ್ ಸ್ಟ್ರಕ್ ಆಗ್ಬಿಟ್ಟ ನೋಡಿರಿ ಮಿಡಲ್. ಅದೇ ನೋಡ್ಕೊಂಡು ನಿಂತಿದ್ವಿ ನಾವು. ಹೋಗೋ ಹೊತ್ತಿಗೆ ಹಿಂಗಾಗ್ಯದ, ಎಲ್ಲ ಫುಲ್ ಟ್ರಾಫಿಕ್ ಜಾಮ್ ಆಗಿಬಿಟ್ಟಿತ್ತು ನೋಡಿರಿ. ಈಗಿನ ಗಾಡಿ ಹೊಡೆಯೋರಂತೂ ಮುಂದೆ ನೋಡಂಗೆ ಇಲ್ಲ ನೋಡ್ರಿ. ಒಂದು ಸ್ವಲ್ಪ ಜಾಗ ಇತ್ತಂದ್ರೂ ತೊಗೊಂಡು ಹೋಗ್ಬಿಡ್ತಾರೆ ಸ್ಕೂಟಿ. ಹಂಗಾಗಿ ಅದು ಇದಾಗ್ಬಿಟ್ಟೈತಿ. ನಾವು ಅದಕ್ಕೆ ಆಲ್ಮೋಸ್ಟ್ ಅಲ್ಲಿ ಜಾಗ ಇದ್ರೆ ಅಷ್ಟೇ ಹೊಡ್ಕೊಂಡು ಹೋಗ್ತೀವಿ. ಇಲ್ಲಿಕಂದ್ರೆ ನಾನು ಸೈಡಿಗೆ ಒಂದು ಸ್ವಲ್ಪ ಲೇಟ್ ಆಗಲಕ್ಕ ನಿಂತು ಹೋಗ್ಬೇಕು ನೋಡಿರಿ. ಇಲ್ಲಿಗೆ ಒಂದು 5 ನಿಮಿಷದ ಸಂಬಂಧ ಜೀವನನೇ ಹೋಗುತ್ತೆ ನೋಡಿರಿ. ಫುಲ್ ಕಾರಲ್ಲಾಗ್ಯದ ಕರೆಕ್ಟಾಗಿ ಮಿಡಲ್ ಸಿಕ್ಕೊಂಬಿಟ್ಟ ಹುಡುಗ. 2 ಕಾರ್ ನಡ್ಬರ್ಕ ಕಾಣಿಸ್ತಾವಲ್ಲ, ಕಾರ್ ನಡ್ಬರ್ಕ ಒಂದು ಸ್ಕೂಟಿ ಐತೆ ನೋಡಿರಿ. ಇರೋಕ್ಕೆ ಜಾಗ ಒಂದು ಎಷ್ಟು ಐತಲ್ಲಿ ಅಷ್ಟೇ ಜಾಗದಾಗ ಸ್ಟ್ರಕ್ ಆಗ್ಬಿಟ್ಟ ನಾವು. ಯಾರು ತಪ್ಪೈದು ಗೊತ್ತಿಲ್ಲ, ನಾವು ಬರೋಕ್ಕಿಂತ ಮುಂಚೆನೇ ಸ್ಟ್ರಕ್ ಆಗಿತ್ತು ಅದು ಗಾಡಿ. ಫುಲ್ ಜನ ಎಲ್ಲ ನೋಡಕತ್ತಾರ. ಅದು ಅವ ಕಡೆ ಸರಿಯಾಗೆ ನೋಡಿರಿ. ಈ ಕಡೆ ಮುಂದೆ ಬಂದರೆ ಅವ್ನು ಫುಲ್ ಕಾಲೆಲ್ಲ ಟಚ್ ಆಗ್ಬಿಡ್ತದೆ ಅಂತ ಅಲ್ಲೇ ನಿಂತ್ಬಿಟ್ಟಾನ. ಈ ಕಡೆ ಒಂದು ಕಾರ್ ತೆಗೆದ್ರೂ ಇದು ಆಗುತ್ತೆ, ಈ ಕಡೆ ಅವ್ನಿಗೆ ಬರೋಕ್ಕೆ ಜಾಗನೂ ಇಲ್ಲ. ಅದ್ರೊಳಗೆ ಫುಲ್ ಮಿಡಲ್ ಆಗ್ಬಿಟ್ಟ ನೋಡತ್ತ ನಡ್ಬರ್ಕ ನೋಡಿ ಕಾಣಿಸ್ಬೋದು ನೋಡ್ರಿ. ಹಾಗಾಗಿ ಸೊಗಾಸ್ ಕಾರ್ನೇ ಮೂವ್ ಮಾಡಕತ್ತಾರ ಈಸಿಯಾಗಿ. ಅವ ಈ ಕಡೆ ಕಾರ್ ಹೋದ್ರೆ ಅಟ್ಲೀಸ್ಟ್ ಸ್ವಲ್ಪ ಪ್ಲೇಸ್ ಆಗತ್ತಂತೇಳಿ ನೋಡಲ್ಲಿ ಕಾಣಕತ್ತದ ನೋಡ್ರಿ ಸ್ಕೂಟಿ ನೋಡ್ರಿ. ಹಿಂಗೆ ಮಾಡಿ ಕಾರ್ ಹೋದ ತಕ್ಷಣ ಬಂದವ. ಕಾರಿಗೆಲ್ಲ ಗೀಚಾಯಿತು ಪೂರ್ತಿ, ಅವ್ನ ಕಾಲೇ ಸಿಕ್ಕೊಂಡಿತ್ತು. ಬಟ್ ಎಲ್ಲರೂ ಗಾಬರಾಗಿ ಅವನೇ ನೋಡಕತ್ತಾರ. ಅವ ಮಾತ್ರ ಈಸಿಯಾಗಿ ಬಿಡಿಸ್ಕೊಡೋಣ ಸುಮ್ಮನೆ ಹಿಂದೂ ನೋಡ್ಲಾರಂಗೆ ಹೋಗ್ಬಿಟ್ಟ ನೋಡ್ರಿ. ಎಂತೆಂಥ ಜನ ಇರ್ತಾರೆ. ಅದಕ್ಕೆ ಇಲ್ಲಿ ಮುಂದೆ ಬಂದ್ಮ್ಯಾಗ ನೋಡ್ರಿ, ಇಲ್ಲಿ ನಮ್ಮ ಮನೆ ಹತ್ರ ಒಬ್ರು ಹಣ್ಣು ಮಾಡ್ತಾರೆ ಅಜ್ಜಿ. ಅವ್ರಿಗೆ ಕೊಟ್ರೆ ಆಯ್ತಂತೆ. ಇಲ್ಲೊಂದು ಬಾಟ್ಲಿ ಲಾಸ್ಟ್ ಬಾಟ್ಲ್ ಉಳಿದಿತ್ತು ಒಂದು, ಅವ್ರಿಗೆ ಅಜ್ಜಿಯವ್ರಿಗೆ ಕೊಟ್ಟಿರು ನೋಡ್ರಿ. ಹಿಂಗೆ ಪೂಜೆ ಮಾಡಿದ್ವಿ, ಹಿಂಗೆ ಕೊಡೋದೈತೆ ಅಂತೇಳಿ ಅವರು ಆಯ್ತಮ್ಮ ಅಂತ ಕೊಟ್ಟರು. ಅವ ಹಂಗೆ ಹೇಳೋಣ, ನಾನು ಅವ್ರಿಗೆ ಉಪವಾಸ ಅದರಿ, ಹಣ್ಣು ತಿನ್ನಿರಿ ಅಂತ ನಂಗೆ ಪೋಸ್ಟ್ ಮಾಡಿದ್ರು. ನನಗೆ ಒಲ್ರಿ ಅಮ್ಮ ಚಿನ್ನಗೆ ಅಷ್ಟೇ ಐತಿ, ಒಂದು ಇದು ತೊಗೊಂಬಂದೆ, ಒಂದು ಹಣ್ಣು ತೊಗೊಂಬಂದು ಮನೆ ಕಡೆ ಬಂದು ನೋಡ್ರಿ. ಈಗ ಹೋಗಿ ಬಂದ್ವಿ ನೋಡ್ರಿ, ನೀರು ದನಕ್ಕೆ ಕೊಟ್ಟು ಬಂದ್ವಿ. ಬರುವಾಗ ಒಂದು ಸಣ್ಣ ಆ್ಯಕ್ಸಿಡೆಂಟ್ ಆಗಿತ್ತು. ಏನಂದ್ರೆ ಫುಲ್ ಹುಡುಗ 2 ಕಾರ್ ನೋಡ್ಬರ್ಕ ಒಂದು ಸ್ಕೂಟಿ ಬಂದು ಸಿಕ್ಕೊಂಬಿಟ್ಟಿತ್ತು ನೋಡ್ರಿ. ಅವ ಈ ಕಡೆ ಹೋಗಲ್ಲಾಗ್ಯಾರ, ಈ ಕಡೆ ಹೋಗಲ್ಲಾಗ್ಯಾರ. ಮತ್ತು ಹಿಂಗೆ ಮಾಡಿ ಬಿಚ್ಕೊಂಡು ಹೋದವ ನೋಡಿ. ಇವತ್ತು ಹಳ್ಳುಪ್ ತರ್ಬೇಕತ್ತ ಮನೆಗೆ, ಚಲೋ ಹಂಗಾಗಿ ಹಳ್ಳುಪ್ ತೊಗೊಂಬಂದ್ವಿ ಹುಣಿಗೆ ಬಳಸಕ್ಕೆ. ಇವತ್ತಿನ ದಿನ ತೊಗೊಂಬರ್ಬೇಕತ್ತ. ಪಾಪ ಗಾಡಿ ಚಾಯ್ ಕೊಡು ಹೋಗ್ಕಾರ. ನಿಂಗೆ ಚಾವಿ ತೆಗಿಯಕ್ಕೆ ಬರಲ್ಲ, ಪೂನಾ ತೆಗಿತೀನಿ ಬಾಯಿ. ಗುಡಿಯಿಂದ ಬಂದು ನೋಡ್ರಿ, ಮತ್ತೆ ಮನೆಯೊಳಗೆಲ್ಲ ಸಾಯಂಕಾಲ 5:30 ಆಗೈತಿ. ಎಲ್ಲ ಕಸ ಹೊಡ್ಕೊಂಡು ಈಗ ಬರೀ ಹೊಸ್ತಲ್ ಮುಂದೆ ದೀಪ ಹಚ್ಚಿಡ್ಬೇಕಂತ ಹೇಳ್ಯಾರ ನೋಡಿ 2. ಹಾಗಾಗಿ ಇಲ್ಲಿ ದೀಪದ ರೆಡಿ ಮಾಡಿಟ್ಟಿನಿ ಹೊಸ್ತಲ್ ಮುಂದೆ ಹಚ್ಚಕ್ಕೆ. ಮತ್ತು ತುಳಸಿ ಮುಂದೆ ಒಂದು ರೆಡಿ ಮಾಡಿಟ್ಟಿನಿ. ಇಲ್ಲಿ ದೇವ್ರ ದೀಪ ಇಟ್ಟು ಹಚ್ಚಂಬರ್ರಿ. ಈ ಥರ ಹೊಸ್ತಲ್ ಮುಂದೆ ಇಡ್ಬೇಕು ನೋಡ್ರಿ ದೀಪ. ಚಿನ್ನಂದು ಹೋಮ್ವರ್ಕ್ ಸ್ಟಾರ್ಟ್ ಆಯ್ತು ನೋಡ್ರಿ. ಈಗ ಅವ ಏನಾರಾಗ ನಮ್ಮ ನೀರು ಕುಡಿಯಮ್ಮ, ನೀರೇ ಕುಡ್ದಿಲ್ಲ ನೀನು ಅನ್ನಕತ್ತಾನ. ಅವ್ನು ಗೊತ್ತಿಲ್ಲ ಉಪವಾಸ ಐತಪ್ಪಿ ಅಂದ್ರೆ, ಕುಡಿ ಸ್ವಲ್ಪ ಕುಡಿ ಅನ್ನತ್ತಾನ. ಹಾಂ, ಮತ್ತು ನಿನ್ನೆ ಹಿಡ್ದೆ ಇದ್ದೀನಲ್ಲ ಅಪ್ಪಿ, ನಿನ್ನೆ ಸಂಜೆ ಹಿಡ್ದೆ, ಅದಕ್ಕೆ ನೀರು ಕುಡಿದಾಗಿ ನಾನು ನೀರು ಕುಡಿ ಅಂದ್ರೆ. ನಿನ್ನೆ ಹಿಡ್ದೆ ಮಾಡೀನಪ್ಪಿ ನಾ 3 ದಿನ ನೀರು ಕುಡಂಗಿಲ್ಲ ಹೇಳಿ, ನಿಂಗೆ ನೆನಪಿಲ್ಲ. 3 ದಿನ ಒಟ್ಟ ನೀರು ಕುಡಂಗಿಲ್ಲ, ಕುಡಂಗಿಲ್ಲ. ನಾಳೆ ಮುಂಜಾನೆ ಕುಡಿತು. ಏನೂ ಆಗಲ್ಲ, ದೇವರೆಲ್ಲ ಶಕ್ತಿ ಕೊಡ್ತಾನೆ. ಇಲ್ಲಿ ತನನೇ ಬಂದೇ ಅಂತ ಇನ್ನೊಂದು ಸ್ವಲ್ಪ ಹೊತ್ತು, ನಾಳೆ ಬೆಳಗ್ಗೆ ತನ ಸ್ವಲ್ಪ ಎನರ್ಜಿ ಕಡಿಮೆ ಆಗಿದೆ ಅಷ್ಟೇ, ಮತ್ತೇನಾಗಿಲ್ಲ ನೋಡ್ರಿ. ಚಿನ್ನೊಂದು ಹೋಮ್ವರ್ಕ್ ಇಷ್ಟೆಲ್ಲ ಅದಾವ. ಹೋಮ್ವರ್ಕ್ ಮಾಡ್ಕೋತ ಕೂತಾನ. ಇಲ್ಲಿ ಸೀಜು ಮಲ್ಕೊಂಡಾಳ. ಹೊರಗಂತೂ ಕ್ಲೈಮೇಟ್ ಮಸ್ತ್ ಐತಿ, ಬಿಡಲ್ಲ ಆಕಿ ನೋಡ್ರಿ ಎಷ್ಟು ಚಂದ ಕ್ಲೈಮೇಟ್. ರಾತ್ರಿ ಟೈಮ್ ನೋಡ್ರಿ 9:30 ಆಗೈತಿ. ಉಪವಾಸ ಬೆಳಗ್ಗೆನೇ ಬಿಡೋದೈತ್ಲ, ಹಾಗಾಗಿ ಜಲ್ದಿನೇ ಮಲ್ಕೊಳತ್ತೀನಿ. ಚಿನ್ನೂ ಮಲ್ಕೊಂಬಿಟ್ಟ, ಮಧ್ಯಾಹ್ನ ಮಲ್ಕೊಂಡಿಲ್ಲ ಅಂತೇಳಿ ಜಲ್ದಿ ನಮ್ಮ ಮನೆಯವರು ಬಂದಿಲ್ಲ. ಅದಕ್ಕೆ ನೋಡ್ರಿ ಫುಲ್ ಪೇಷನ್ಸ್ ಅಂತ ಸ್ವಲ್ಪ ಫುಲ್ ಡೌನ್ ಆಗೈತೆ ವಯಸ್ಸು. ಯಾಕಂದ್ರೆ ನೀರು ಇಲ್ಲಲ್ಲ ನಿನ್ನೆಯಿಂದ, ಹಾಗಾಗಿ ಯಾವಾಗಲೂ ಉಪವಾಸ ಮಾಡ್ತಿದ್ದೆ. ಬಟ್ ನೀರು ಇಲ್ಲಾರ್ದೆ ಮಾಡಿದ್ದಿಲ್ಲ ನೋಡ್ರಿ. ಉಪವಾಸ ಊಟ ಮಾಡಿದೆ ಉಪವಾಸ ಇರ್ತೀವಿ, ಬಟ್ ನೀರು ಸಹ ಇಲ್ಲಾರ್ದೆ ಅಂದ್ರೆ ಸ್ವಲ್ಪ ಟಫ್ ಅನಿಸ್ತದೆ. ಟಫ್ ಅಂದ್ರೆ ನನಗೇನು ವೀಕ್ನೆಸ್ ಆಗಿಲ್ಲ, ಬಟ್ ಡ್ರೈ ಆಗ್ತದೆ ನೋಡ್ರಿ. ಅಂದ್ರೆ ಗಂಟ್ಲೆಲ್ಲ ಒಣಗೈತಿ. ಆಲ್ಮೋಸ್ಟ್ ಒಂದು 18 ತಾಸು ಆಯಿತು ನನಗೆ ಉಪವಾಸ ನೀರಿಲ್ಲಾರೆ. ಹಾಗಾಗಿ ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ. ಬೆಳಗ್ಗೆ 5ರಿಂದ 8 ಗಂಟೆ ಒಳಗಡೆ ಉಪವಾಸ ಬಿಡಬೇಕಂತ. ಬೆಳಗ್ಗೆ ಉಪವಾಸ ಬಿಟ್ರಾಯ್ತು. ಓಕೆ ಬಾಯ್, ಗುಡ್ ನೈಟ್. ಇವತ್ತಿನ ಲಾಗ್ ಇಲ್ಲಿಗೆ ಏನು ಮಾಡ್ತೀನಿ ನೋಡಿರಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗೈತಿ ಒಂದು ಲೈಕ್ ಕೊಡಿರಿ, ಕಮೆಂಟ್ ಮಾಡಿರಿ,
ಶೇರ್ ಮಾಡಿರಿ.